ಮಹಿಳೆಯರಿಗೆ ಶಕ್ತಿ ಯೋಜನೆ ಜಾರಿಗೆ ಬಂದ ಕಾರಣದಿಂದ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡಬಹುದಾಗಿದೆ. ಹಿಂದೆಲ್ಲ ಟಿಕೆಟ್ ಮೊತ್ತ ಕೊಡಲು ಹಣಕಾಸಿನ ಸಮಸ್ಯೆ ಇದ್ದು, ಅನೇಕ ಕಡೆ ಹೋಗುವ ಆಸೆ ಮನಸ್ಸು ಇದ್ದರೂ ಹಣ ಇಲ್ಲ ಎಂಬ ಕಾರಣಕ್ಕೆ ಎಲ್ಲ ಆಸೆ ಅದು ಬಿಟ್ಟು ಜೀವನ ಸಾಗಿಸುವ ಮಹಿಳೆಯರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆಯಿಂದಾಗಿ ರಾಜ್ಯಾದ್ಯಂತ ಸರ್ಕಾರಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದಾಗಿದೆ. ಈ ಸೇವೆ ಉಚಿತ ಇದ್ದ ಕಾರಣಕ್ಕೆ ಸರ್ಕಾರದ 4 ನಿಗಮದಲ್ಲಿ ಈಗ ಮಹಿಳೆಯರದ್ದೇ ಕಾರುಬಾರು ಎನ್ನಬಹುದು. ಮಹಿಳಾ ಪ್ರಯಾಣಿಕರ ಸಂಖ್ಯೆ ದಿನೇ ದಿನೇ ಏರಿಕೆಯಾಗುತ್ತಿದ್ದ ಕಾರಣ ಸರ್ಕಾರಿ ಬಸ್ ಅಂತೂ ಈಗ ಫುಲ್ ರಶ್ ಆಗಿಬಿಟ್ಟಿದೆ. ಹಾಗಾಗಿ ಸರ್ಕಾರದ ಬಸ್ನಲ್ಲಿ ಪ್ರಯಾಣ ಮಾಡುವ ವಯೋವೃದ್ಧರಿಗೆ ಹಾಗೂ ಪುರುಷರಿಗೆ ಈ ಬಗ್ಗೆ ಅಸಮಾಧಾನ ಕೂಡ ವ್ಯಕ್ತವಾಗಿದೆ. ಹಣ ಕೊಟ್ಟು ಟಿಕೆಟ್ ಕೊಂಡರೂ ಕೂಡ ನಿಂತು ಪ್ರಯಾಣ ಮಾಡಬೇಕು ಎಂದು ಶಕ್ತಿ ಯೋಜನೆಗೆ ದೂರುತ್ತಿದ್ದ ಬೆನ್ನಲ್ಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು 50% ಪುರುಷರಿಗೆ ಹಾಗೂ 50% ಮಹಿಳೆಯರಿಗೆ ಬಸ್ನಲ್ಲಿ ರಿಯಾಯಿತಿ ಇದೆ ಎಂದು ಘೋಷಣೆ ಮಾಡಿದ್ದಾರೆ. ಬಸ್ ಉಚಿತ ಎನ್ನುವ ಕಾರಣಕ್ಕೆ ದೇಗುಲ ಪ್ರವಾಸದ ಸ್ಥಳ, ದೂರದ ನೆಂಟರ ಮನೆ ಎಂದು ಪ್ರಯಾಣ ಮಾಡುವವರಿಗೆ ಇದೀಗ ಸರ್ಕಾರದ ಕಹಿ ಸುದ್ದಿ ಆಘಾತ ತಂದಿದೆ ಎನ್ನಬಹುದು. ಮಹಿಳೆಯರಿಗೆ ಶಕ್ತಿ ಯೋಜನೆಯ ಅಡಿಯಲ್ಲಿ ಉಚಿತ ಸೇವೆ ಇರಲಿದೆ. ಆದರೆ ಅವರು ತಾವು ಪ್ರಯಾಣ ಮಾಡುವಾಗಲೇ ಭಾರದ ಲಗೇಜ್ ಕ್ಯಾರಿ ಮಾಡಿದರೆ ಅದಕ್ಕೆ ಕಡ್ಡಾಯವಾಗಿ ಟಿಕೆಟ್ ಮೊತ್ತ ಕಟ್ಟಲೇಬೇಕು ಎಂಬ ನಿಯಮ ಇದೆ. ಇದೀಗ ಲಗೇಜ್ ಮೇಲಿನ ಟಿಕೆಟ್ ಶುಲ್ಕ ಏರಿಕೆ ಆಗಲಿದೆ. ಆಘಾತಕಾರಿ ಮಾಹಿತಿ ಹೊರಬಂದಿದೆ. ನೀವು ಸರ್ಕಾರಿ ಬಸ್ನಲ್ಲಿ ಲಗೇಜ್ ಕೊಂಡು ಹೋಗುವಾಗ ಅದಕ್ಕೆ ಪ್ರತ್ಯೇಕ ಟಿಕೆಟ್ ಪಡೆಯಬೇಕು. ಲಗೇಜ್ ಅಂದು 1 ಯೂನಿಟ್ಗೆ 75 ಪೈಸೆಯಂತೆ 10 ಕೆಜಿ ತೂಕ ಇದ್ದ ಒಂದು ಲಗೇಜ್ ಇದ್ದರೆ ಅದಕ್ಕೆ ₹5 ಕನಿಷ್ಠ ಮೊತ್ತ ವಿಧಿಸಲಾಗುತ್ತದೆ. ಅದೇ ರೀತಿ ಇನ್ನು ಮುಂದೆ 1 ಯೂನಿಟ್ಗೆ 1.50 ಪೈಸೆ ರೂಪಿಯಂತೆ ಬೆಲೆ ಏರಿಕೆ ಮಾಡಲು ಸರ್ಕಾರ ಮುಂದಾಗಿದೆ. ಮಾಹಿತಿ ಮೂಲಗಳು ತಿಳಿಸಿವೆ. ಈ ಪ್ರಕಾರ 10 ಕೆಜಿ ತೂಕದ ಲಗೇಜ್ ಅನ್ನು ಮುಂದೆ ₹15 ತನಕ ಕನಿಷ್ಠ ಟಿಕೆಟ್ ಬೆಲೆ ಇರುವ ಸಾಧ್ಯತೆ ಇದೆ. ಲಗೇಜ್ಗೆ ಟಿಕೆಟ್ ಪಡೆಯದೆ ಪ್ರಯಾಣ ಮಾಡಿದರೆ ಅಂತವರು ದುಪ್ಪಟ್ಟು ಟಿಕೆಟ್ ದರ ನಂತರ ಕೊಡಲೇಬೇಕು. ಇದರ ಜೊತೆಗೆ ಲಗೇಜ್ ಕೊಂಡು ಪ್ರಯಾಣ ಮಾಡುವವರು ಲಗೇಜ್ ಅನ್ನು ಪಕ್ಕದ ಸೀಟ್ ನಲ್ಲಿ ಇಡುವುದು, ಇಂಜಿನ್ ಪಕ್ಕ, ಡ್ರೈವರ್ ಪಕ್ಕ ಇಡುವಂತಿಲ್ಲ. ಸಹ ಪ್ರಯಾಣಿಕರಿಗೆ ತೊಂದರೆ ಮಾಡುವಂತಿಲ್ಲ. ಬಸ್ ಮೇಲ್ಭಾಗದಲ್ಲಿ ಅಥವಾ ಡಿಕ್ಕಿಯಲ್ಲಿ ಭಾರದ ಲಗೇಜ್ ಕೊಂಡು ಹೋಗಲು ಸರ್ಕಾರ ಸೂಚನೆ ನೀಡಿದೆ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.